ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿ ಗ್ಯಾಂಗ್ ಕೋರ್ಟ್ಗೆ ಹಾಜರಾಗಿದೆ. ಫೆಬ್ರವರಿ 25ಕ್ಕೆ ಡಿ ಗ್ಯಾಂಗ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳು ಕೂಡ ಇವತ್ತು ಕೋರ್ಟ್ ಮುಂದೆ ಹಾಜರಾಗಿದ್ದರು. ಫೆಬ್ರವರಿ 25ಕ್ಕೆ ಡಿ ಗ್ಯಾಂಗ್ನ ವಿಚಾರಣೆಯನ್ನ ಮುಂದೂಡಲಾಗಿದೆ. ಎಲ್ಲ 17 ಆರೋಪಿಗಳು ಕೂಡ ಇವತ್ತು ಹಾಜರಾಗಿದ್ದರು. ಈ ಸಂದರ್ಭದಲ್ಲಿ ದರ್ಶನ್ ಅನ್ನ ನೋಡಿ ಕೋರ್ಟ್ನಲ್ಲೇ ಪವಿತ್ರ ಗೌಡ ಭಾವುಕರಾಗಿದ್ದಾರೆ. ದರ್ಶನ್ ಎದುರು ಕೋರ್ಟ್ ಹಾಲ್ನಲ್ಲೇ ಪವಿತ್ರ ಕಣ್ಣೀರಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅಳ್ತಾ ಇದ್ದ ಪವಿತ್ರಾಳನ್ನ ದರ್ಶನ್ ಬೆನ್ನು ತಟ್ಟಿ ಸಂತೈಸಿದ್ದಾರೆ. ಇನ್ನು ವಿಚಾರಣೆಯ ನಂತರ ಕೋರ್ಟ್ ಹಾಲ್ನಲ್ಲೇ ದರ್ಶನ್ ಹಾಗೂ ಪವಿತ್ರ ಗೌಡ ಚರ್ಚೆಯನ್ನು ನಡೆಸಿದ್ರು. ಒಂದಷ್ಟು ಹೊತ್ತುಗಳ ಕಾಲ ದರ್ಶನ್ ಆರೋಗ್ಯವನ್ನ ಪವಿತ್ರ ಗೌಡ ವಿಚಾರಿಸಿದ್ದಾರೆ. 6 ತಿಂಗಳ ನಂತರ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಯಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದ ನಂತರ ಇದೀಗ ದರ್ಶನ್ ಹಾಗೂ ಪವಿತ್ರ ಗೌಡ ಮೊದಲ ಬಾರಿಗೆ ಮುಖಾಮುಖಿಯಾಗಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಎಲ್ಲ 17 ಆರೋಪಿಗಳು ಕೂಡ ಕೋರ್ಟ್ ಮುಂದೆ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ 6 ತಿಂಗಳ ನಂತರ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಯಾಗಿದ್ದಾರೆ. ಆ ಸಂದರ್ಭದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಒಂದು ಕಡೆಯಲ್ಲಿ ದರ್ಶನ್ ತೆರಳ್ತಾ ಇರೋದು, ಮತ್ತೊಂದು ಕಡೆಯಲ್ಲಿ ಪ್ರಕರಣದ ಆರೋಪಿ A1 ಆರೋಪಿ ಪವಿತ್ರ ಗೌಡ ತೆರಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬನ್ನಿ, ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಇದೀಗ ದರ್ಶನ್ ಹಾಗೂ ಪವಿತ್ರ ಗೌಡ ಸುಮಾರು 6 ತಿಂಗಳ ನಂತರ ಇವತ್ತು ಮುಖಾಮುಖಿಯಾದ್ರು. ಇವತ್ತು ಕೋರ್ಟ್ನಲ್ಲಿ ಏನೇ ನಡೆಯಿತು ಇವತ್ತು? ಮಧುಕರ್, ಇವತ್ತು ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗಬೇಕು ಅಂತೇಳಿ ಸೆಷನ್ಸ್ ಕೋರ್ಟ್ ಒಂದು ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಮತ್ತು ಪೀರಿಯಾಡಿಕಲಿ ಒಂದಷ್ಟು ವಿಚಾರಣೆಗಳೇನು ನಡೆಯುತ್ತೆ, ವಿಚಾರಣೆ ಸಂದರ್ಭದಲ್ಲಿ ಕೂಡ ಎಲ್ಲ ಆರೋಪಿಗಳು ಕೂಡ ಕೋರ್ಟ್ ಮುಂದೆ ಹಾಜರಾಗಬೇಕು. ಯಾಕೆಂದರೆ ಈಗಾಗಲೇ 17 ಜನ ಆರೋಪಿಗಳು ಕೂಡ ಬೇಲನ್ನು ಪಡ್ಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಹೈಕೋರ್ಟ್ನಲ್ಲಿ ಬೇಲ್ ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಹೈಕೋರ್ಟ್ ಸ್ಪಷ್ಟವಾಗಿ ಅಂತ ಒಂದು ಷರತ್ತನ್ನು ವಿಧಿಸಿತ್ತು. ಎಲ್ಲ ವಿಚಾರಣಾ ಸಂದರ್ಭದಲ್ಲಿ ಕೂಡ ಪ್ರತಿ ಬಾರಿಯೂ ಕೂಡ ನೀವು ತಪ್ಪಿಸದೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಗಳು ಕೊಟ್ಟಿತ್ತು. ಆ ಒಂದಿನಲ್ಲಿ ಇವತ್ತು ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಸೊ ಹಾಜರಾಗಿದ್ರು. ಮತ್ತೆ ಈ ಹಾಜರಾದ ಸಂದರ್ಭದಲ್ಲಿ ಒಂದು ವಿಶೇಷ ಅಂದರೆ ಜೂನ್ 11ನೇ ತಾರೀಕು ಏನು ದರ್ಶನ್, ಪವಿತ್ರ ಗೌಡ ಅರೆಸ್ಟ್ ಆಗಿದ್ರು. ಅದಾದ ನಂತರ ಅವರು ವಿಚಾರಣೆ ಸಂದರ್ಭದಲ್ಲಿ ಕೆಲವು ಕಾಲದಲ್ಲಿ ಮಾತ್ರ ಅವ್ರ ಜೊತೆಗಿದ್ರು ಕಳೆದಲ್ಲ. ಅದಾದ ಜೈಲಿಗೆ ಹೋಗಿ ಮತ್ತೆ ಬೇಲ್ ಪಡೆದುಕೊಂಡು ಹೊರಗಡೆ ಬಂದ ನಂತರ ಕೂಡ ದರ್ಶನ್ ಆಗಲಿ ಪವಿತ್ರ ಗೌಡ ಆಗಲಿ ಮುಖಾಮುಖಿ ಆದಂತೆ ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮಾಹಿತಿಗಳಿಲ್ಲ. ಹಾಗಾಗಿ ಇವತ್ತು ಮೊದಲ ಬಾರಿಗೆ ಕೋರ್ಟ್ ಹಾಲ್ ಒಳಗಡೆ ದರ್ಶನ್ ಮತ್ತೆ ಪವಿತ್ರ ಗೌಡ ಮುಖಾಮುಖಿ ಆಗ್ತಾರೆ. ಅಂದರೆ ದರ್ಶನ್ ಬರೋದಕ್ಕಿಂತ 10-15 ನಿಮಿಷಗಳ ಮುಂಚೆ ಪವಿತ್ರ ಗೌಡ ಕೋರ್ಟ್ ಹಾಲ್ಗೆ ಹೋಗಿ ಒಂದು ಪಕ್ಕದಲ್ಲಿ ಕೂತಿರ್ತಾರೆ. ಅದಾದ ನಂತರ ದರ್ಶನ್ ಬರ್ತಾರೆ. ದರ್ಶನ್ ಕೋರ್ಟ್ ಹಾಲ್ ಒಳಗಡೆ ಎಂಟ್ರಿ ಆದ ತಕ್ಷಣ ದರ್ಶನ್ ನೋಡಿ ತಕ್ಷಣಕ್ಕೆ ಪವಿತ್ರ ಗೌಡ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ, ಭಾವುಕರಾಗ್ತಾರೆ. ಆ ಸಂದರ್ಭದಲ್ಲಿ ಆ ಕೂಡಲೇ ಹತ್ರಕ್ಕೆ ಬಂದು ದರ್ಶನ್ ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಕೋರ್ಟ್ ತುಂಬ ವಕೀಲರು ಮತ್ತೆ ಸಾಕಷ್ಟು ಜನರು ತುಂಬಿಕೊಂಡಿದ್ರೆ ಒಂದು ಸಮಯಾವಕಾಶ ಆಗುತ್ತೆ ಅಂದರೆ ಅವರು ಹೋಗ್ಲಿಕ್ಕೆ. ಆದರೆ ದರ್ಶನ್ ಎಂಟ್ರ್ ಆದ ತಕ್ಷಣ ಬಾಗಿಲ ಪಕ್ಕದಲ್ಲೇ ನಿಂತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಪವಿತ್ರ ಗೌಡ ತಾವಾಗಿಯೇ ಜನರನ್ನು ಸರಿಸಿಕೊಂಡು ಮುಂದೆ ಬಂದು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಪವಿತ್ರ ಗೌಡ ಬೆನ್ನ ತಟ್ಟಿ ಅಂದರೆ ಬೆನ್ನ ಮೇಲೆ ಕೈ ಹಾಕಿ ಅಂದರೆ ಸಂತೈಸುವಂಥ ಒಂದು ದೃಶ್ಯಗಳು ಕಂಡು ಬಂತು. ಆ ಸಂದರ್ಭದಲ್ಲಿ ಕೂಡ ಭಾವುಕರಾದರು. ಈ ಸಂದರ್ಭದಲ್ಲಿ ಒಂದಷ್ಟು ಕಿವಿಯಲ್ಲಿ ಅವರು ಮಾತನಾಡಿಕೊಳ್ಳುವಂಥ ದೃಶ್ಯಗಳು ಕೂಡ ಕಂಡು ಬಂದವು. ಅಂದರೆ ಅದನ್ನು ನೋಡಿದರೆ ಇಲ್ಲೊಂದು ಕಡೆ ಪರಸ್ಪರರು ತಮ್ಮ ಒಂದಷ್ಟು ಆರೋಗ್ಯದ ವಿಚಾರ ಆಗಲಿ ಮತ್ತು ಕೆಲವೊಂದು ವಿಚಾರಗಳನ್ನು ಕೆಲವು ನಿಮಿಷಗಳ ಕಾಲ ಅದ್ರ ಜೊತೆ ಮಾತುಕತೆ ಆಡ್ತಾರೆ. ಅದ ನಂತರ ಕೋರ್ಟು ಕೇಸನ್ನು ಕಾಲ್ ಮಾಡಿದ ಸಂದರ್ಭದಲ್ಲಿ ಎಲ್ಲ 17 ಜನ ಆರೋಪಿಗಳ ಹೆಸರನ್ನ ಕೂಗ್ತಾರೆ. ಎಲ್ಲರೂ ಕೂಡ ಅವರು ತಮ್ಮ ಹಾಜರಾತಿಯನ್ನು ಕನ್ಫರ್ಮ್ ಮಾಡ್ತಾರೆ. ಕನ್ಫರ್ಮ್ ಮಾಡಿದ ನಂತರ ಈ ಪ್ರಕರಣವನ್ನು ಫೆಬ್ರವರಿ 25ಕ್ಕೆ ಮುಂದೂಡಿರುವಂತಹದ್ದು. ಸೊ ಈ ಮೂಲಕ ಎಲ್ಲ ಒಂದು ಕಡೆ ಕೋರ್ಟ್ನ ಒಂದು ಷರತ್ತೇನಿತ್ತು ಆ ಷರತ್ತನ್ನು ಪೂರೈಸಬೇಕು. ಮತ್ತು ಕೋರ್ಟು ಕರೆದಂಥ ಸಂದರ್ಭದಲ್ಲಿ ಕೋರ್ಟ್ ಮುಂದೆ ಹಾಜರಾಗಬೇಕು ಅನ್ನೋಂಥದ್ದೇನಿದೆ ಆ ಒಂದು ಷರತ್ತನ್ನು ಪೂರೈಸಿ ಒಂದು ಕೋರ್ಟ್ ಮುಂದೆ ಹಾಜರಾದರು. ಅದನ್ನು ಸುಮಾರು ಒಂದು 5-6 ನಿಮಿಷಗಳ ಒಳಗಾಗಿ ನಡೆದಂಥ ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಾಜರಾಗ್ತಾರೆ. ಕೆಲವರು ತಮಗೆ ಬೇಕಾದಂತೆ ಒಂದಿಷ್ಟು ವಿನಾಯಿತಿಗಳನ್ನ ಕೋರಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ಒಂದಿಷ್ಟು ಎಲ್ಲ ಕೂಡ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ನಂತರ ಕೂಡ ಅಂದರೆ ಕೋರ್ಟ್ ಹಾಲಿಂದ ಹೊರಗಡೆ ಪವಿತ್ರ ಗೌಡ ಮತ್ತು ದರ್ಶನ್ ಒಟ್ಟಾಗಿ ಬರ್ತಾರೆ. ಆದರೆ ಪಾರ್ಕಿಂಗ್ವರೆಗೂ ಜೊತೆಗೆ ಹೋದಂಥವ್ರು ಅಲ್ಲಿ ಪ್ರತ್ಯೇಕವಾದಂಥ ವಾಹನಗಳಲ್ಲಿ ಕೋರ್ಟಿಂದ ಹೊರಗಡೆ ಹೋದರು. ಸೊ ಇವತ್ತು ಅಂದರೆ ದರ್ಶನ್ ಪವಿತ್ರ ಗೌಡ ಅವರ ಒಂದು ಭೇಟಿ, ಅವರ ಒಂದಷ್ಟು ಭಾವುಕತೆ ಮತ್ತು ಅವರು ಸಂತೈಸುವಂಥದ್ದು, ಅವರ ಮಾತನಾಡುವಂಥದ್ದೇನಿದೆ ಅದು ಒಂದು ರೀತಿ ವಿಶೇಷವಾದ ಒಂದು ಗಮನ ಸೆಳೆದಂಥದ್ದು. ಮಧುಕರ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.